ನಮಸ್ಕಾರ. ಅನಾರೋಗ್ಯ ಸಮಸ್ಯೆ ಯಾಕೆ ಕಾಡುತ್ತೆ? ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗಳು ಏನಕ್ಕೆ ಬರುತ್ತೆ? ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಬರುತ್ತೆ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಪದೇ ಪದೇ ಆಸ್ಪತ್ರೆಗೆ ಹೋಗ್ತಿದ್ದೀರಾ, ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ, ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ರೆ, ಉಲ್ಬಣ ಆಗ್ತಾ ಇದ್ರೆ, ಅದಕ್ಕೆ ಕಾರಣ ಏನು ಗೊತ್ತಾ? ಈಗ ನಿಮ್ಮದು ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ, ಯಾವುದೇ ತಿಥಿ ಯೋಗ ಕರಣ ಪಾದ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂತು ಅಂತಂದರೆ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ. ಪದೇ ಪದೇ ಆಸ್ಪತ್ರೆಗಳಿಗೆ ಹೋಗ್ತಾ ಇರೋದು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ಸುಗಳಾಗೋದು, ಅಪಘಾತಗಳಾಗೋದು. ನೀವು ಸ್ಕ್ಯಾನಿಂಗ್ ಮಾಡಿಸ್ತೀರಾ, ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, MRI ಸ್ಕ್ಯಾನ್ಗಳು ಮಾಡಿಸ್ತೀರಾ. ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ. ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದು, ಮರಣಾಂತಿಕ ಕಾಯಿಲೆಗಳು ಬರೋದು, ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಬರೋದು. ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಯಾವುದೇ ಕಾಯಿಲೆಗಳಾಗಲಿ, ಇದೇ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಈ ದಶಾಭುಕ್ತಿಗಳು ನಡೆದಾಗ 100% ಗ್ಯಾರಂಟಿ ಕಾಯಿಲೆಗಳು ಬಂದೇ ಬರ್ತವೆ. ಇವನ್ನ ಹೋಗ್ಲಾಡಿಸ್ಬೇಕಪ್ಪ ಅಂತಂದರೆ ವ್ಯಾಯಾಮ, ಎಕ್ಸಸೈಜು, ಯೋಗ ಜೊತೆಗೆ ಒಳ್ಳೆಯ ಆಹಾರಗಳು, ಫೈಬರ್ ಕಂಟೆಂಟು, ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟುಗಳು, ಫೈಬರ್ ಕಂಟೆಂಟುಗಳು, ಮೆಗ್ನೀಷಿಯಮ್ಮು, ಜಿಂಕು, ವಿಟಮಿನ್ನು, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಐರನ್ ಕಂಟೆಂಟು, ಇವನ್ನೆಲ್ಲ ಒಳ್ಳೆಯ ಆಹಾರಗಳು ನಿಯಮಿತವಾಗಿ ಬಳಸಿದಾಗ ಮಾತ್ರ ಅನಾರೋಗ್ಯದ ಸಮಸ್ಯೆ ಕಂಟ್ರೋಲ್ ಮಾಡ್ಬೋದು. ಯೋಗ ಮಾಡಬೇಕು, ಮೆಡಿಟೇಷನ್ನು, ಯೋಗ, ಧ್ಯಾನ, ವಾಕಿಂಗು ಮತ್ತು ಆಹಾರದಲ್ಲಿ ಕಂಟ್ರೋಲ್ ಮಾಡಿದಾಗ ಇದರಿಂದ ಹೋಗ್ಲಾಡಿಸ್ಬೇಕು ಅಷ್ಟೇ ಹೊರತು ಭಾಳ ಕಷ್ಟ. ಯಾಕೆ ಬರ್ತವೆ ಇವೆಲ್ಲ ಅನಾರೋಗ್ಯದ ಸಮಸ್ಯೆ ಅಂದರೆ ಆಹಾರದ ಕ್ರಮಗಳು ಸರಿಯಾಗಿ ಇಲ್ದಲೇ ಇದ್ದಾಗ, ಮತ್ತು ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಈ ದಶಾಭುಕ್ತಿಗಳಲ್ಲಿ ಮನೆಗಳು ಬಂದರೆ ಖಂಡಿತವಾಗ್ಲೂ ಅನಾರೋಗ್ಯದ ಸಮಸ್ಯೆ 100% ಉಲ್ಬಣ ಆಗುತ್ತೆ. ಇವನ್ನ ಹೋಗ್ಲಾಡಿಸ್ಬೇಕಂದ್ರೆ ವಾಕಿಂಗು, ಮೆಡಿಟೇಷನ್ನು, ಯೋಗ, ಊಟದಲ್ಲಿ ಆಹಾರದಲ್ಲಿ ಚೆನ್ನಾಗೆ ಕಂಟ್ರೋಲ್ ಮಾಡ್ಕೊಂಡು ಇದ್ದಾಗ ಮಾತ್ರ ಇದು ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.